ಕೆಐಎಡಿಬಿ ಸಂಸ್ಥೆಯು ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿ ವ್ಯಾಪ್ತಿಯ 11 ಗ್ರಾಮಗಳಲ್ಲಿನ ಕೃಷಿ ಭೂಮಿಗಳ ಮೇಲೆ ಹೊರಡಿಸಿರುವ ಅಕ್ರಮ ಭೂ ಸ್ವಾಧೀನ ಆದೇಶವನ್ನು ವಿರೋಧಿಸಿ ಆನೇಕಲ್ ತಾಲೂಕಿನ ಹಂದೇನಹಳ್ಳಿ ಹಾಗೂ ಮುತ್ತಾನಲ್ಲೂರು ಗ್ರಾಮದಲ್ಲಿ ಆನೇಕಲ್ ತಾಲೂಕು ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಮತ್ತು ರೈತರು ಕಳೆದ 2 ವರ್ಷಗಳಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದು, ಆದರೂ ಕೂಡ ರಾಜ್ಯ ಸರ್ಕಾರ ರೈತರನ್ನು ಒಕ್ಕಲೆಬ್ಬಿಸುವ ಹುನ್ನಾರ ಮಾಡುತ್ತಿದ್ದು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿರವರು ಸರ್ಜಾಪುರ ಭಾಗದ ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸುವಂತೆ ಒತ್ತಾಯಿಸಿ ಇಂದು ಜೆಡಿಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಗೊಟ್ಟಿಗೆರೆ ಮಂಜಣ್ಣ ಮತ್ತು ಜೆಡಿಎಸ್ ಪಕ್ಷದ ಯುವ ನಾಯಕರಾದ ಕೆಪಿ ರಾಜಣ್ಣ ಅವರ ಸಮ್ಮುಖದಲ್ಲಿ ಆನೇಕಲ್ ತಾಲೂಕು ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಪದಾಧಿಕಾರಿಗಳು ಮತ್ತು ರೈತರು ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿರವರಿಗೆ ಮನವಿ ಪತ್ರ ಸಲ್ಲಿಸುವ ಮೂಲಕ ರೈತರ ಹೋರಾಟಕ್ಕೆ ಶಕ್ತಿ ತುಂಬಬೇಕು ಎಂದು ಕುಮಾರಸ್ವಾಮಿರವರಿಗೆ ರೈತರು ಮನವಿ ಸಲ್ಲಿಸಿದ್ರು. ಇನ್ನು ಸಭೆಯಲ್ಲಿ ಕುಮಾರಸ್ವಾಮಿರವರು ಸುಮಾರು 2 ಗಂಟೆಗಳ ಕಾಲ ಆನೇಕಲ್ ಭಾಗದ ರೈತರ ಸಮಸ್ಯೆಯನ್ನು ಆಲಿಸಿದ ದೃಶ್ಯ ಕಂಡುಬಂತು. ಈ ವೇಳೆ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿರವರು ಮಾತನಾಡಿ, ಆನೇಕಲ್ ತಾಲೂಕಿನ ಜನರ ಋಣ ನನ್ನ ಮೇಲೆ ಇದ್ದು, ನಾನು ಯಾವುದೇ ಸಂದರ್ಭದಲ್ಲಿಯೂ ಸಹ ರೈತರ ಪರವಾಗಿ ನಿಲ್ಲುತ್ತೇನೆ. ಯಾವುದೇ ಕಾರಣಕ್ಕೂ ರೈತರ ಭೂಮಿಯನ್ನು ರಾಜ್ಯ ಸರ್ಕಾರ ವಶಪಡಿಸಿಕೊಳ್ಳಲು ನಾನು ಬಿಡುವುದಿಲ್ಲ ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಇನ್ನು ಆಗಸ್ಟ್ ತಿಂಗಳಿನಲ್ಲಿ ಸರ್ಜಾಪುರ ಭಾಗದಲ್ಲಿ ಪಕ್ಷಾತೀತವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟ ಸಮಾವೇಶ ರೂಪಿಸಿ ನಾನು ಕೂಡ ಸಮಾವೇಶದಲ್ಲಿ ಭಾಗವಹಿಸುತ್ತೇನೆ ಎಂದು ಹೇಳಿದರು. ಸ್ಥಳದಲ್ಲಿ ಆನೇಕಲ್ ತಾಲೂಕು ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಕಾಡ ಅಗ್ರಹಾರ ಜಯಪ್ರಕಾಶ್, ದೊಮ್ಮಸಂದ್ರ ದೇವರಾಜ್, ಹಂದೇನಹಳ್ಳಿ ಚಂದ್ರಾರೆಡ್ಡಿ, ರಾಜ್ ಗೋಪಾಲ್, ಮಧು, ವಕೀಲರಾದ ರಾಮಸ್ವಾಮಿ ರೆಡ್ಡಿ, ರಾಮಸಾಗರ ರವಿ, ಜೆಡಿಎಸ್ ಪಕ್ಷದ ಆನೇಕಲ್ ತಾಲೂಕು ಅಧ್ಯಕ್ಷ ಹರೋಹಳ್ಳಿ ದೇವೇಗೌಡರು, ಜೆಡಿಎಸ್ ಮುಖಂಡರಾದ ಪಟಾಪಟ್ ರವಿ, ಶೆಟ್ಟಹಳ್ಳಿ ವಿನಯ್ ರೆಡ್ಡಿ, ಅಳಿಬೊಮ್ಮಸಂದ್ರ ರಾಜಣ್ಣ ಮತ್ತು ರೈತ ಮುಖಂಡರು ಹಾಜರಿದ್ದರು. ಇವತ್ತು ನಮ್ಮ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ 11 ಗ್ರಾಮದ ರೈತರು ಈ ಭೂಸ್ವಾಧೀನ ಬಿಡುಗಡೆ ಬಗ್ಗೆ ನಮ್ಮ ಕೇಂದ್ರ ಸಚಿವರು ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರನ್ನ ನಾವು ರೈತರೆಲ್ಲ ಭೇಟಿ ಮಾಡಿದ್ವಿ. ನಮ್ಮ ವಿಚಾರಗಳನ್ನು ಏಕೆ ಈ ಭೂಮಿಯನ್ನು ಬಿಡಬೇಕು ಎಂಬುದರ ಬಗ್ಗೆ ಅವರಿಗೆ ಸವಿವರವಾಗಿ ವಿವರಿಸಿದ್ದೇವೆ. ಅವರು ಸಹ ಈ ವಿಷಯದಲ್ಲಿ ಸಮ್ಮತಿಸಿದ್ದು, ಆನೇಕಲ್ ತಾಲೂಕಿನ ರೈತರು ಭೂಸ್ವಾಧೀನಗಳು KDB ಇರ್ಬೋದು, KHB ಇರ್ಬೋದು ಹಾಗೂ ಅನೇಕ ಸುಮಾರು ಭೂಮಿಗಳು ಶ್ರೀಮಂತರ ಪಾಲಾಗಿವೆ. ಈ ಒಂದು ಜಾಗದಲ್ಲಿ ಭೂಸ್ವಾಧೀನವನ್ನು ಮಾಡುವುದು ಸರಿಯಿಲ್ಲ ಎಂಬುದರ ಬಗ್ಗೆ ಅವರು ಸಹ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಸಹ ನಮಗೆ ಸಲಹೆ ನೀಡಿದ್ದಾರೆ, ಪಕ್ಷಾತೀತವಾಗಿ ನೀವು ಎಲ್ಲ ಪಕ್ಷಗಳನ್ನು ಒಳಗೊಂಡು ನೀವು ಹೋರಾಟ ಮಾಡಿ, ಪಕ್ಷಭೇದವನ್ನು ಬಿಟ್ಟು ಹೋರಾಟ ಮಾಡಿದಾಗ ಮಾತ್ರ ನಮಗಿದು ಸಾಧ್ಯ ಆಗುತ್ತೆ ಅಂತ ನಮಗೆ ಸಲಹೆ ನೀಡಿದ್ದಾರೆ. ಅವರು ಸಹ ನಮ್ಮ ಒಂದು ದಿನಾಂಕವನ್ನು ನಿಗದಿ ಮಾಡಿ ನಮ್ಮ ತಾಲೂಕಿಗೆ ಭೇಟಿ ನೀಡಿ ನಮ್ಮ ರೈತರ ಸಮಸ್ಯೆಗಳ ಬಗ್ಗೆ ಸ್ಪಂದಿಸಿ ಈ ಭೂ ಸ್ವಾಧೀನದ ವಿರೋಧಿ ಹೋರಾಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಆದರೂ ಸಹ ಅವರು ಪಕ್ಷಾತೀತವಾಗಿ ಮಾಡಿ ಅಂತ ನಮಗೆ ಅತ್ಯಂತ ಮುಖ್ಯವಾದ ವಿಚಾರವನ್ನು ಹೇಳಿದ್ದಾರೆ. ಆ ಒಂದು ವಿಷಯವನ್ನು ಇಟ್ಕೊಂಡು ನಾವೆಲ್ಲ ನಮ್ಮ ಹೋರಾಟ ಸಮಿತಿ ಹಾಗೂ ಎಲ್ಲ ಪಕ್ಷಗಳ ಮುಖಂಡರುಗಳು ಸೇರಿ ಒಂದು ದೊಡ್ಡ ಸಮಾವೇಶವನ್ನು ಮಾಡಿ ಕುಮಾರಸ್ವಾಮಿಯವರು ಹಾಗೂ ಇತರೆ ಪಕ್ಷಗಳ ಎಲ್ಲ ಮುಖಂಡರನ್ನು ಕರೆಸಿ ಈ ಭೂ ಸ್ವಾಧೀನವನ್ನು ಬಿಡಬೇಕು ಎಂಬುದರ ಬಗ್ಗೆ ಒತ್ತಾಯ ಮಾಡಲು ನಮ್ಮ ಇವತ್ತಿನ ದಿವಸ ಇಲ್ಲಿ ಕುಮಾರಸ್ವಾಮಿಯವರ ಮನೆ ಮುಂದೆ ಹೇಳ್ತಾ ಇದ್ದೇವೆ. ನಾವು ಈ ಪಕ್ಷಾತೀತವಾಗಿ ಹೋರಾಟವನ್ನು ರೂಪಿಸ್ತೇವೆ. ನಾವು ಖಂಡಿತವಾಗಿ ಎಲ್ಲ ಪಕ್ಷಗಳು ನಮಗೆ ಸಹಕಾರ ನೀಡಿವೆ. ಯಾರೂ ನಮ್ಮಲ್ಲಿ ಬೇರೆ ಕಡೆ ಇರತಕ್ಕಂಥ ರೀತಿಯಲ್ಲಿ ಇಲ್ಲ. ಎಲ್ಲ ಪಕ್ಷಗಳು ಭೂ ಸ್ವಾಧೀನ ವಿರೋಧಿಯಾಗಿದ್ದಾರೆ, ಮಾಡಬಾರ್ದು ಅಂತಕ್ಕಂಥ ಏಕಾಗ್ರತೆಯಿಂದ ಹೇಳ್ತಾ ಇದ್ದಾರೆ. ನಾವು ರೈತರು ಧನ್ಯರು, ನಮ್ಮ ಭೂಮಿ ಉಳಿತದೆ, ನಮ್ಮ ಹೋರಾಟಕ್ಕೆ ಗೆಲುವು ಸಿಗ್ತದೆ ಎಂಬುದರ ಬಗ್ಗೆ ನಮ್ಮ ಅನಿಸಿಕೆಯಾಗಿದೆ. ಏನು ಇವತ್ತು ನಮ್ಮ ಆನೇಕಲ್ ತಾಲೂಕಿನ ರೈತ ಬಾಂಧವರು ಕುಮಾರಣ್ಣ ಮನೆ ಹತ್ರ ಬಂದಿದ್ದರು. ಮೊನ್ನೆ ನಾವು ನಮ್ಮ JP ಅವರು ಮತ್ತು ಅಣ್ಣವರು, ನಮ್ಮ KP ರಾಜರವರು, ಹಲವಾರು ಮುಖಂಡರುಗಳು ನಾವೊಂದು ಮೀಟಿಂಗನ್ನು ಮಾಡಿ ಆ ಪ್ರೆಸ್ ಮೀಟಿಂಗನ್ನು ಕೊಟ್ಟಿದ್ವಿ. ಮತ್ತು ಅಣ್ಣವರು ಅದೇನು ಸರ್ಜಾಪುರ ಹೋಬಳಿಯಲ್ಲಿ ಅದು ಏನದು ನಮ್ಮ ರೈತರದ್ದು ಅಂತ ಕೇಳಿದಾಗ ವಾಸ್ತವಾಂಶ ಈ ಥರ ಇದೆ ಅಣ್ಣ, ಈ ಥರ ಇದೆ ಅಂಥೇಳಿ ಗಮನಕ್ಕೆ ತಂದಿದೆ.
ಮತ್ತು ನಾವು ಮೊನ್ನೆ ಒಂದು ಹೋಟ್ಲಲ್ಲಿ ಮೀಟಿಂಗ್ ಮಾಡಿದಾಗ ಇವತ್ತು ಡೇಟು ಅವರು ಇವತ್ತು ಕೊಟ್ಟಿದ್ದಿದ್ದು, ಇನ್ನೂ 9 ಗಂಟೆಗೆ ಅಂತ ಕೊಟ್ಟಿದ್ದಿದ್ದು. ಪಾಪ 7 ಗಂಟೆಗೆ ಅವರು ಚಂದ್ರಬಾಬು ನಾಯ್ಡು ಅವರು ಯಾರ್ಯಾರು ಬರ್ತಾ ಇದ್ದಾರೆ, ಆಂಧ್ರಗೆ ಸ್ವಾಮೀಜಿಯವರು ಹೋಗ್ತಾ ಇದ್ದಾರೆ ವಿಕೋಟೆ ಅಂತೇಳಿ. ಅಲ್ಲಿ ನಮ್ಮ ಕರ್ನಾಟಕದವರು ಒಂದು 50,000 ಜನ ಇದ್ದಾರೆ ನಮ್ಮ ಭಾಗದವರು. ಅಲ್ಲಿ ಏನು ಒಂದು ಫಂಕ್ಷನ್ ಮಾಡ್ತಾ ಇದ್ದಾರೆ. ಅದರಿಂದ ವೆಯ್ಟ್ ಮಾಡಿದ್ರು. ನಮ್ಮ ಆನೇಕಲ್ ತಾಲೂಕು ಜನ ಬರ್ತಾರೆ ಅಂದಾಗ, ರೈತರು ಬರ್ತಾರೆ ಅಂದಾಗ ಅಣ್ಣವರು ತುಂಬ ವೆಯ್ಟ್ ಮಾಡಿದ್ರು. ಅವರು ಶಾಲೆಗಳೆಲ್ಲ ಕಷ್ಟ ಸುಖ ಎಲ್ಲ ಹೇಳ್ಕೊಂಡಿದ್ದಾರೆ ರೈತರು. ಕುಮಾರಣ್ಣವರು 26ನೇ ತಾರೀಕು ಅಂತ ಹೇಳಿದ್ದಾರೆ. ಬೇರೆ ನಾವು ಇನ್ನೂ ಸ್ವಲ್ಪ ಲೇಟಾಗಿ ಇಟ್ಕೊಂಡು ಒಂದು ಮೀಟಿಂಗ್ ಮಾಡಿ ನಾವು ಒಂದು ಒಳ್ಳೆಯ ಜನನ ಎಲ್ಲ ಪಕ್ಷದ ಮುಖಂಡರುಗಳು ಹಾಗೂ ರೈತ ಬಾಂಧವರು ಎಲ್ಲ ಒಟ್ಟಿಗೆ ಸೇರಿಕೊಂಡು ಒಂದು 15,000 ಜನ ಸೇರಿಸಿ ಒಂದು ಕುಮಾರಣ್ಣ ನೇತೃತ್ವದಲ್ಲಿ ಒಂದು ಪ್ರೊಟೆಸ್ಟ್ ಮಾಡೋಣ. ಈ ಸರ್ಕಾರಕ್ಕೆ ಚಾಟಿ ಹೊಡೆಯುವಂಥ ಬುದ್ಧಿ ಕಲಿಸೋಣ ಅಂತ ಹೇಳ್ತಾ ನಾನು 2 ಮಾತು ಎಲ್ಲ ರೈತ ಬಾಂಧವರಿಗೂ ಹಾಗೂ ಕುಮಾರಣ್ಣವ್ರಿಗೂ ನಮಸ್ಕರಿಸ್ತಾ ನಾನೊಂದು 2 ಮಾತನ್ನು ಮಾತಾಡೋದು ಇಚ್ಛೆಪಡ್ತಾ ಇದ್ದೀನಿ. ಈ 2 ವರ್ಷದ ಹೋರಾಟ ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ, ನಿಮ್ಮ ಇಡೀ ರಾಜ್ಯದಲ್ಲಿ ಪ್ರಚಾರ ಆಗಿದೆ. ಅದೇ ಥರ ಎಲ್ಲ ರೈತರಿಗೂ ಹುರಿದುಂಬಿಸಿ ನಾವು ಇವತ್ತು ಒಂದು ಹಂತ ತಲುಪಿದ್ದೀವಿ. ಅದಕ್ಕೆ ಇನ್ನಷ್ಟು ಪುಷ್ಟಿ ಕೊಡೋದಕ್ಕೆ ನಮ್ಮ ಕುಮಾರಣ್ಣವರು ಒಪ್ಕೊಂಡಿದ್ದಾರೆ. ಮುಂದೆ ಅವರು ಬಂದು ನಮಗೆ ತುಂಬ ಸಹಕಾರ ಕೊಡ್ತೀವಿ ಅಂದ್ಬಿಟ್ಟು ಆಶ್ವಾಸನೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ನಾವು ಒಗ್ಗಟ್ಟಾಗಿ ಇಡೀ ಆನೇಕಲ್ ತಾಲೂಕಲ್ಲಿ ಪಕ್ಷಾತೀತವಾಗಿ, ಇವತ್ತು ಯಾವುದೇ ಪಕ್ಷ ಅನ್ನೋದು ರೈತರ ಹತ್ರ ಇಲ್ಲ. ಅದೇ ಥರ ನಾವು ಒಂದು ಸಮಾವೇಶನ ದೊಡ್ಡ ಮಟ್ಟದಲ್ಲಿ ಮಾಡಿ ನಾವು ಕರ್ನಾಟಕದಲ್ಲಿ ಒಂದು ಮಾದರಿ ಆನೇಕಲ್ ತಾಲೂಕು ಅನ್ನೋದು ಇದೆ. ಅದೇ ಥರ ಇವತ್ತೊಂದು ಸಮಾವೇಶ ದೊಡ್ಡದಾಗಿ ಮಾಡಿ ನಾವು ಎಲ್ಲರಿಗೂ ಗಮನ ಸೆಳೆಸೋಣ. ಇದು ರಾಜ್ಯ ಮಟ್ಟ ಬಿಟ್ಟು ನಾವು ದೆಹಲಿ ಮಟ್ಟವರೆಗೂ ತಲುಪಿಸ್ಬೇಕು ಇದನ್ನು ವಿಚಾರಗಳನ್ನು ಬಿಟ್ಟು ನಾವೆಲ್ಲ ಒಂದಾಗಿದ್ದೀವಿ. ಮುಂದೆನೂ ಒಂದಾಗಿರ್ತೀವಿ, ಯಾವತ್ತೂ ಒಂದಾಗಿರ್ತೀವಿ. ಈ ದಿನ ನಮ್ಮ ಆನೇಕಲ್ ತಾಲೂಕಿನ ರೈತರ ಹೋರಾಟಕ್ಕೆ ಏನು ಭೂ ಸ್ವಾಧೀನವನ್ನು ವಿರೋಧಿಸಿ ಏನು ನಮ್ಮ ರೈತರು ಅಹೋರಾತ್ರಿ ಚಳವಳಿಗಳನ್ನು ಸುಮಾರು ವರ್ಷಗಳಿಂದ ಮಾಡ್ಕೊಂಬಂದಿದ್ದಾರೆ. ಅದರ ಪೂರಕವಾಗಿ ಇವತ್ತು ನಮ್ಮ ನಾಯಕರು ಮತ್ತು ಕೇಂದ್ರ ಸಚಿವರಾದಂಥ ಕುಮಾರಣ್ಣ ಅವರನ್ನ ಭೇಟಿ ಮಾಡಿ ಬೆಂಬಲವನ್ನು ಕೋರಿದ್ದೀವಿ. ನಮ್ಮ ರೈತರ ಜೊತೆಯಲ್ಲಿ ಅವರು ಸಹ ಸೂಕ್ತವಾದ ನಿರ್ಧಾರವನ್ನು ಮಾಡೋಣ, ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ಅಂತ ಹೇಳಿದ್ದಾರೆ. ನಾವೂ ಸಹ ಆನೇಕಲ್ ತಾಲೂಕಿನ ಎಲ್ಲ ಜನಗಳು, ಎಲ್ಲ ಸಂಘಟನೆಗಳನ್ನು ನಾವು ಮನವಿ ಮಾಡೋದೇನು ಅಂದರೆ, ಇದು ನಮ್ಮ ಒಂದು ಮನೆಯ ಸಮಸ್ಯೆ ಅಂತ ತಿಳಿದು ಎಲ್ಲರೂ ಸಹ ಈ ಹೋರಾಟದಲ್ಲಿ ಭಾಗವಹಿಸೋದ್ರ ಮುಖಾಂತರ ನಮ್ಮ ರೈತರ ಜೊತೆಯಲ್ಲಿ ತಾವು ನಿಂತ್ಕೋಬೇಕು ಅಂಥೇಳಿ ನಾನು ನಮ್ಮ ತಾಲೂಕಿನ ಜನತೆನ ಮನವಿಯನ್ನು ಮಾಡಿಕೊಂಡು, ಈ ರೈತರ ಜೊತೆಯಲ್ಲಿ ನಾವು ಯಾವುದೇ ರಾಜಕೀಯ ಉದ್ದೇಶ ಇಲ್ಲದೆ ಅವರ ಜೊತೆಯಲ್ಲಿ ನಾವು ಈ ಸಂದರ್ಭದಲ್ಲಿ ನಿಲ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ. ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರನ್ನು ಇವತ್ತು ನಾವು ಸರ್ಜಾಪುರ ಹೋಬಳಿ ರೈತರೆಲ್ಲ ಬಂದು ಇವತ್ತು ಕುಮಾರಣ್ಣನ ಮೀಟ್ ಮಾಡಿದ್ದೀವಿ. ಸರ್ಜಾಪುರ ಹೋಬಳಿಯಲ್ಲಿ ಇವತ್ತು 1000 ಎಕರೆ ಜಮೀನು ಕಬಳಿಸೋಕ್ಕೆ ಸರ್ಕಾರ ಶುರು ಮಾಡಿದೆ. ಇವು ಸರ್ಕಾರ ಬಂದು ಸರ್ಜಾಪುರ ಬೇಡ, ನೀವು ದೂರ ಹೋಗಿ ಮಾಡಿ ಅಂತ ಹೇಳೋಕ್ಕೆ ಕುಮಾರಣ್ಣ ಹತ್ರ ಬಂದಿದ್ವಿ. ಕುಮಾರಣ್ಣವರು ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಸರ್ಜಾಪುರದಲ್ಲಿ ಜಮೀನು ಯಾವುದೇ ಕಾರಣಕ್ಕೂ ಅಕ್ವೈರಾಗಿ ನಾನು ಬಿಡಲ್ಲ, ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಕುಮಾರಣ್ಣ ಭರವಸೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ರೈತರೆಲ್ಲರೂ ಎಲ್ಲ ಒಗ್ಗಟ್ಟಾಗಿ ಸೇರಿ, ಪಕ್ಷ ಭೇದ ಮರೆತು ಎಲ್ಲ ಪಕ್ಷದವರು ಒಗ್ಗಟ್ಟಿಗೆ ಸೇರಿ ನಮ್ಮ ರೈತರು ಜಮೀನು ಉಳಿಸ್ಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಇಲ್ಲಿ ಬರೋಣ. ಏನಿವತ್ತು ನಮ್ಮ ಕೇಂದ್ರ ಸಚಿವರಾದಂಥ ನಮ್ಮ ಕುಮಾರಸ್ವಾಮಿ ಅವರನ್ನು ನಾವು ಸರ್ಜಾಪುರದಲ್ಲಿ ಏನು 2,500 ಎಕರೆ ಭೂಸ್ವಾಧೀನ ಆಗಿದೆ. ಆ ಹಿನ್ನೆಲೆಯಲ್ಲಿ ಅವರ ಒಂದು ನಮಗೆ ರೈತರಿಗೆ ಒಂದು ಸಪೋರ್ಟಾಗಿ ಬೆನ್ನೆಲುಬಾಗಿ ಬರಬೇಕಂತ ಹೇಳ್ಬಿಟ್ಟು ನಾವು ನಮ್ಮ ಗೊಟ್ಟಗೆರೆ ಮಂಜಣ್ಣವ್ರ ನೇತೃತ್ವ ಮತ್ತು KP ರಾಜು ಮತ್ತು ನಮ್ಮ ದೇವಣ್ಣವರ ನೇತೃತ್ವದಲ್ಲಿ ನಮ್ಮೆಲ್ಲ ಸರ್ಜಾಪುರ ಭಾಗದ ಸುಮಾರು ಒಂದು 200 ಜನ ರೈತರು ಬಂದು ಭೇಟಿ ಮಾಡಿದ್ದೀವಿ. ಅವ್ರು ನಮಗೆ ಸಹಕಾರವಾಗಿ ನಮಗೆ ಸುಮಾರು ಒಂದು 3/4 ಗಂಟೆ ನಮ್ಮ ಹತ್ರ ಜೊತೆ ಚರ್ಚಿಸಿದ್ದಾರೆ. ನಾನು ಆನೇಕಲ್ ತಾಲೂಕಿಂದ ನನಗೆ ಸುಮಾರು 6,000ಕ್ಕಿಂತ ಹೆಚ್ಚು ಲೀಡ್ ಕೊಟ್ಟಿದ್ರಿ ನೀವು. ನಾನು 9,000ಕ್ಕಿಂತ ಹೆಚ್ಚು ಲೀಡ್ ಕೊಟ್ಟಿದ್ದೀರಾ. ನನಗೆ ನಿಮ್ಮ ಋಣ ನಮ್ಮ ಮೇಲೆ ಇದೆ. ನಾನು ನಿಮ್ಮ ಜೊತೆ ಭಾಗವಹಿಸ್ತೀನಿ. ಯಾವುದೇ ರೀತಿ ಭೂಸ್ವಾಧೀನ ಆಗೋದಕ್ಕೆ ಬಿಡೋದಿಲ್ಲ. ನಾನು ಮೊನ್ನೆ ಮಾಧ್ಯಮದಲ್ಲಿ ನೋಡಿದ್ದೀನಿ, ರೈತರನ್ನ ರೋಡಲ್ಲಿ ಪೊಲೀಸರು ದೌರ್ಜನ್ಯವನ್ನು ನಾನು ಮೀಡಿಯಾದಲ್ಲಿ ನೋಡಿದ್ದೀನಿ. ನನಗೂ ತುಂಬ ಬೇಜಾರಾಯಿತು. ಗೊಟ್ಟಗೆರೆ ಮಂಜಣ್ಣವ್ರಿಗೆ ಏನು ವಿಚಾರ ಅಂತ ಹೇಳಿದಾಗ ಅವರು ವಿವರವಾಗಿ ವಿಚಾರಿಸಿದ್ರು. ನಮ್ಮ ಎಲ್ಲ ನಮ್ಮ ನಾಯಕರುಗಳು ಪಕ್ಷಾತೀತವಾಗಿ ನಮ್ಮ ಬೆನ್ನೆಲುಬಾಗಿ ರೈತರಿಗೆ ನಾವು ಹೋಗೋಣ, ಒಂದು ಸರ್ಜಾಪುರದಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡೋಣ.
ಅದಕ್ಕೆ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಕುಮಾರಣ್ಣನವರು ಇವತ್ತು ನಮ್ಮ ಭರವಸೆ ಕೊಟ್ಟಿದ್ದಾರೆ. ಈ ನಮ್ಮ ಎಲ್ಲ ರೈತರು, ಯಾಕಂದರೆ ಆನೇಕಲ್ ತಾಲೂಕಿನಲ್ಲಿ ಈಗಾಗಲೇ ಎಲ್ಲ ಡೆವಲಪ್ಮೆಂಟ್ ಆಗಿದೆ. ಈಗ ಡೆವಲಪ್ಮೆಂಟ್ ಆಗಿ ಯಾವುದೇ ಒಂದು ಜಾಗ ಇಲ್ಲ. ರೈತರಿಗೆ ಅಲ್ಪ ಸ್ವಲ್ಪ ಉಳಿದಿರೋ ಭೂಮಿನ ಯಾರೂ ಬಿಟ್ಕೊಡೋಕೆ ರೆಡಿ ಇಲ್ಲ. ಕುಮಾರಣ್ಣನವ್ರು ಕೇಳಿದ್ರು, ಯಾರಾದರೂ ಅವಾರ್ಡ್ ತೊಗೊಂಡಿದ್ದೀರಾ, ಯಾರಾದರೂ ಕನ್ಸೆಂಟ್ ಕೊಟ್ಟಿದ್ದೀರಾ ಅಂತ ಕೇಳಿದ್ರು. 2,500 ಎಕರೆನಲ್ಲಿ ಯಾರು ಒಬ್ಬರು ನಮಗೆ ದುಡ್ಡು ಬೇಕು, ಅವಾರ್ಡ್ ಬೇಕು, ನಿಮ್ಗೆ ಜಮೀನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಯಾವೊಬ್ಬ ರೈತರು ನಮ್ಗೆ ಸರ್ಕಾರಕ್ಕೆ ಕೊಟ್ಟಿಲ್ಲ. ಅವರು ತುಂಬ ಖುಷಿಪಟ್ಟರು. ಯಾಕಂದ್ರೆ ಇಂಥ ಜಾಗನ ನಾವು ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ, ನಾವು ನಿಮ್ಮ ಬೆನ್ನೆಲುಬಾಗಿರ್ತೀವಿ ಅಂತ ಹೇಳ್ಬಿಟ್ಟು ನಾನು ಒಂದು ದಿನಾಂಕ ಕೊಡ್ತೀನಿ. ಆ ಒಂದು ಡೇಟ್ನ, ಆ ದಿನ ಬಂದು ನಾವೊಂದು ಸಮಾವೇಶ ಮಾಡೋಣ, ಪಕ್ಷಾತೀತವಾಗಿ ಮಾಡೋಣ, ಎಲ್ಲರೂ ಸೇರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನಮ್ಗೆ ಇನ್ನೂ ಹುಮ್ಮಸ್ ಬಂದಿದೆ ರೈತರಿಗೆ. ಯಾಕಂದರೆ 2.5 ವರ್ಷದಿಂದ ಹೋರಾಟ ಮಾಡ್ಕೊಂಬರ್ತಾ ಇದ್ದೀವಿ. ನಮ್ಮೆಲ್ಲ ನಾಯಕರು, ನಮಗೆ ಡಾಕ್ಟರ್ ಮಂಜುನಾಥ್, ನಮ್ಮ ಸಂಸದರು ಇರ್ಬೋದು, ಗೋಪಿನಾಥ್ ರೆಡ್ಡಿ ಅವರು ಇರ್ಬೋದು, ನಾರಾಯಣಸ್ವಾಮಿ ಅವರು ಇರ್ಬೋದು, ಆರ್ ಅಶೋಕ್ ಅವರು ಇರ್ಬೋದು, ಮತ್ತು ಸತೀಶ್ ರೆಡ್ಡಿ ಅವರು ಇರ್ಬೋದು, ಎಲ್ಲರಿಗೂ ನಮಗೆ ಬೆನ್ನೆಲುಬಾಗಿ ಬರ್ತಾ ಇದ್ದಾರೆ. ಅವರು ಹೇಳಿದ್ದಾರೆ, ಯಾರನ್ನೂ ಬಿಡಬೇಡಿ, ಎಲ್ಲರೂ ಜೊತೆಲಿ ಸೇರಿಸ್ಕೊಂಡು ರೈತರ ಭೂಮಿ ಉಳಿಸೋ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಮುಂದಿನ ದಿನ ಹೋರಾಡ್ತೀವಿ. ಈ ದಿನ ಈ ನಮ್ಮ ಕುಮಾರಣ್ಣವರು ಭೇಟಿ ಮಾಡೋಕ್ಕೆ ಬಂದಂಥ ಎಲ್ಲ ನಮ್ಮ ರೈತ ನಾಯಕರಿಗೆ, ನಮ್ಮ JDS ನಮ್ಮ ನಾಯಕರಿಗೆ ನಾನು ಈ ಸಂದರ್ಭದಲ್ಲಿ ಭೂಸ್ವಾಧೀನ ಹೋರಾಟ ವಿರೋಧ ಸಮಿತಿಯಿಂದ ನಾನು ಧನ್ಯವಾದಗಳನ್ನು ತಿಳಿಸಿದ್ದೇನೆ. ಆನೇಕಲ್ ತಾಲೂಕಿನಲ್ಲಿ ಏನು ಭೂ ಸ್ವಾಧೀನ ಆಗ್ತಾ ಇದೆಯೋ ಅದನ್ನು ಅಷ್ಟೊಂದು ಪಟ್ಟಾಗಿ ರೈತರು ವಿರೋಧ ಮಾಡ್ತಾ ಇದ್ದಾರೆ. ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅದನ್ನು ಎಲ್ಲರೂ ಹುಡುಕಿ ನೋಡಬೇಕು. ಯಾಕೆ ಹುಡುಕಿ ನೋಡಬೇಕು ಅಂತಂದರೆ, ಅವ್ರು ಭೂ ಸ್ವಾಧೀನ ಮಾಡ್ತಾ ಇರೋದು ಸಾರ್ವಜನಿಕ ಹಿತಾಸಕ್ತಿನ? 100% ಅಲ್ಲ. ಇದು ಫಸ್ಟ್ ಡೇಯಿಂದ ನಮ್ಮದು ಹೈಕೋರ್ಟ್ನಲ್ಲಿ ಕೇಸ್ ಹಾಕಿದಾಗ್ಲೂ ನಾವು ಇದು ಸಾರ್ವಜನಿಕ ಹಿತಾಸಕ್ತಿಗಲ್ಲ ಅಂತಲೇ ಹೇಳಿದ್ದೀವಿ. ಯಾರೋ ಖಾಸಗಿ ವ್ಯಕ್ತಿಗಳಿಗೆ ನೀವು ಯಾಕೆ ಅಕ್ವಿಷನ್ ಮಾಡಿಕೊಡ್ತೀರಾ, ಅದನ್ನು ನಿಲ್ಲಿಸಿ. ಅವರು ಕೊಂಡ್ಕೊಂಡು ಮಾಡ್ತಾರೆ. ವಿಪ್ರೋದವ್ರು ಕೊಂಡ್ಕೊಂಡು ಮಾಡಿದ್ರು, ಇನ್ಫೋಸಿಸ್ನವ್ರು ಕೊಂಡ್ಕೊಂಡು ಮಾಡಿದ್ರು, ಅಂಬಾನಿಯವರು ಕೊಂಡ್ಕೊಂಡು ಅವ್ರು ಮಾಡ್ಕೊಳ್ತಾರೆ. ನೀವು ಅದಕ್ಕೋಸ್ಕರ ಅಲ್ಲ. ಸಾರ್ವಜನಿಕರಿಗೆ ಬೇಕಾಗಿದ್ದರೆ ನಮ್ಮದು ವಿರೋಧ ಇಲ್ಲ. ಆದರೆ ಇದು ರೈತರನ್ನ ಮುಳುಗಿಸಿ ಅವ್ರನ್ನ ತಲೆ ಮೇಲೆ ಬಂಡೆ ಎಳೆದು ಬೇರೆ ಯಾರೋ ವ್ಯಕ್ತಿಗಳನ್ನ ದೊಡ್ಡದು ಮಾಡೋದಕ್ಕೆ ಹೋಗ್ತಾ ಇದ್ದೀರಾ. ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಪ್ರಾಣ ಹೋದ್ರೂ ಸರಿ ನಮ್ಮ ರೈತರು ಈ ಜಮೀನು ಬಿಡೋದಿಲ್ಲ ಅಂತ ಕೂತ್ಕೊಂಡಿದ್ದಾರೆ. ಹೆಣ್ಮಕ್ಳು 60-70% ಹೆಣ್ಮಕ್ಳು ಇವತ್ತು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ. ಮೊನ್ನೆ ಅವರೇ ನಾವು ಫ್ರೀಡಮ್ ಪಾರ್ಕ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಆದರೆ ಮಾರ್ಗದ ಮಧ್ಯದಲ್ಲೇ ನಿಲ್ಲಿಸಿ ಹೆಣ್ಣು ಪೊಲೀಸ್ನವರು ಇಟ್ಕೊಳ್ದೇನೆ ಹೆಣ್ಮಕ್ಳನ್ನೂ ಎಳೆದಾಡಿ ದೌರ್ಜನ್ಯ ಎಸಗಿದ್ದಾರೆ. ಅದನ್ನು ಕಣಿಸಿದ್ದೀವಿ. ಇದನ್ನು ನಾವು ಕಾಯ ವಾಚ ಮನಸ ಏನಾದರೂ ಆಗಲಿ ನಾವು ಈ ಜಮೀನು ಬಿಡೋದಿಲ್ಲ. ಹೋರಾಟ ಪ್ರಾಣ ಹೋದ್ರೂ ಸರಿ ನಾವು ಬಿಡೋದಿಲ್ಲ ಅಂತ ರೈತರು ತೀರ್ಮಾನ ಮಾಡಿದ್ದಾರೆ. ರೈತರಿಗೋಸ್ಕರ ಸರ್ಕಾರಗಳಿರಬೇಕೇ ಹೊರತು ಖಾಸಗಿ ವ್ಯಕ್ತಿಗಳಿಗೋಸ್ಕರ ಸರ್ಕಾರಗಳು ಅಲ್ಲ ಅನ್ನೋದನ್ನು ಮನದಟ್ಟು ಮಾಡಿಕೊಡ್ತೀವಿ. ನಾವು ಈ ಹೋರಾಟದಲ್ಲಿ ಗೆಲ್ತೀವಿ. ನಮ್ಮ ಕೈನಲ್ಲಿ ಸಾಧ್ಯ ಇದೆ. ರೈತರ ಹೋರಾಟ ರೈತರ ಹೋರಾಟಕ್ಕೆ ಯಾವಾಗಲೂ ಜಯ ಸಿಕ್ಕೇ. ದಿನ ಆನೇಕಲ್ ತಾಲೂಕಿನ ರೈತರ ಸಂಘದ ಅಧ್ಯಕ್ಷರು ಮತ್ತು ರೈತರು ನಮ್ಮ ಗೊಟ್ಟಿಗೆರೆ ಮಂಜಣ್ಣವರ ನೇತೃತ್ವದಲ್ಲಿ ಇವತ್ತು ಒಂದು ದಿನಾಂಕನ ನಿಗದಿಪಡಿಸೋಕೆ ಇಲ್ಲಿ ಬಂದಿದ್ದರು. ಕುಮಾರಣ್ಣವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತ ಹೇಳಿದರೆ, ಆನೇಕಲ್ ತಾಲೂಕಿನ ವಿಚಾರದಲ್ಲಿ ಪಕ್ಷ ಮರೀರಿ. ಇಲ್ಲಿ ದಳ, ಕಾಂಗ್ರೆಸ್ಸು, BJP ಅಂತಿಲ್ಲ. ರೈತರ ಒಂದು ಉಳಿವಿಗಾಗಿ, ರೈತರ ಒಂದು ಗೆಲುವಿಗಾಗಿ ಸದಾ ಕುಮಾರಸ್ವಾಮಿಯವರು ನಾನು ರೆಡಿಯಾಗಿರ್ತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ ಗೊಟ್ಟಿಗೆರೆ ಮಂಜಣ್ಣವರು ಕುಮಾರಣ್ಣನ ಹತ್ರ ಮಾತನಾಡಿ ಇವತ್ತು ಸಂಜೆ ಡೇಟ್ ನಿಗದಿಪಡಿಸ್ತಾರೆ. ಸರ್ಜಾಪುರದಲ್ಲಿ ನಮ್ಮೆಲ್ಲರೂ ನಾಯಕರು, ಇಲ್ಲಿ BJP, ಕಾಂಗ್ರೆಸ್ಸು, ದಳ ಅಂತ ಪ್ರಶ್ನೆನೇ ಇಲ್ಲ, ಎಲ್ಲರೂ ಬಂದಿದ್ದಾರೆ. ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಜನ ಬಂದಿದ್ದಾರೆ. ಸೊ ಹಾಗಾಗಿ ಈ ತಿಂಗಳ ಅಂತ್ಯದಲ್ಲಿ ಒಂದು ಡೇಟ್ ಕೊಡ್ತೀನಿ ಅಂತ ಹೇಳಿದರೆ ಕನಿಷ್ಠ 25,000ರಿಂದ 30,000 ಜನ ಸೇರಿಸಿ ಇವತ್ತು ಏನು ಕಳೆದ 1 ವರ್ಷದಿಂದ ಜನ ನಮ್ಮ ಸರ್ಜಾಪುರ ಸುತ್ತಮುತ್ತಲಿನ ಜನ ಬೀದಿಗೆ ಬಂದಿದ್ದಾರೆ. ಅವರಿಗೆ ಭಾಳ ಸಿಹಿ ಸುದ್ದಿ ಬರುತ್ತೆ. ಕುಮಾರಣ್ಣವರು ಇನ್ನೇನು ಪ್ರವೇಶ ಮಾಡ್ತಾಯಿದ್ದಾರೆ. ಖಂಡಿತವಾಗಲೂ ಭೂಸ್ವಾಧೀನ ಕೈ ಬಿಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ತಾಲೂಕಿನ ಜನತೆ ದಯವಿಟ್ಟು ಕುಮಾರಣ್ಣವರು ಸಂದೇಶ ಕೊಟ್ಟಂಗೆ ಇಲ್ಲಿ BJP, ದಳ, ಕಾಂಗ್ರೆಸ್ ಬಿಟ್ಟು ರೈತರ ಉಳಿಗೋಸ್ಕರ ಎಲ್ಲರೂ ಬರಬೇಕಂತ ಕಳಕಳಿಯಿಂದ ಮನವಿ ಮಾಡ್ಕೊಡ್ತಾ ಇದ್ದೇವೆ. ಅದೇ ಹೇಳಿದ್ದೀನಿ, ಗುಟ್ಟಿಗೆರೆ ಮಂಜಣ್ಣವರ ನೇತೃತ್ವದಲ್ಲಿ ಇವತ್ತು ಆಲ್ರೆಡಿ ಮಾತನಾಡಿದ್ದೇವೆ. ಆ ಗುಟ್ಟಿಗೆರೆ ಮಂಜಣ್ಣನವರು ಆಲ್ರೆಡಿ ಹೇಳಿದರೆ ತಾವು ಬರಲೇಬೇಕಣ್ಣ ಅಂಥೇಳಿ ಕುಮಾರಣ್ಣವ್ರನ್ನ ಒತ್ತಾಯ ಮಾಡಿ ಕುಮಾರಣ್ಣವ್ರನ್ನ ಒಪ್ಪಿಸಿ ಇವತ್ತು ಮಂಜಣ್ಣನವ್ರನ್ನ ಕರೆದಿದ್ದಾರೆ. ಸಂಜೆ ಮನೆಗೆ ಬನ್ನಿ, ಡೇಟ್ ಕೊಡ್ತೀನಿ ಅಂತೇಳಿ. ಆ ಡೇಟಿನ ಸಲುವಾಗಿ ತಾಲೂಕಿನ ಎಲ್ಲ ಜನಗಳನ್ನು ಕ್ರೋಢೀಕರಿಸಿ ಒಗ್ಗೂಡಿಸಿ ಖಂಡಿತವಾಗಲೂ ರೈತರಿಗೆ ನಮ್ಮ ಪಕ್ಷದಿಂದ ಅಥವಾ ಇನ್ಯಾವುದೇ ಅಂತ ತಿಳ್ಕೊಡಿ, ಒಂದೇ ಪಕ್ಷ ಅಲ್ಲ, ಕುಮಾರಣ್ಣವ್ರ ಕಡೆಯಿಂದ ಒಳ್ಳೆಯದಾಗುತ್ತೆ, ಗುಟ್ಟಿಗೆರೆ ಮಂಜಣ್ಣವರ ಒಂದು ಪ್ರಯತ್ನದಿಂದ ಒಳ್ಳೆಯದಾಗುತ್ತೆ ಅಂತ ನಾವು ಬಯಸ್ತಾ ಇದ್ದೇವೆ.